ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಸಿನಿಮಾ ಲೈನ್. ಇವತ್ತು ನಾವು ಬಂದಿದ್ದೀವಿ ಹಿರಿಯ ಕಲಾವಿದರು, ಡಬ್ಬಿಂಗ್ ಆರ್ಟಿಸ್ಟು, ಮ್ಯಾನೇಜರು, ಕ್ಯಾಶಿಯರ್ ಆಗಿರುವಂಥ ದತ್ತಣ್ಣ ಅವ್ರ ಮನೆಗೆ. ಬನ್ನಿ ದತ್ತಣ್ಣ ಏನ್ ಮಾಡ್ತಿದ್ದಾರೆ ಅವ್ರು ನೋಡಿ. ವೆಲ್ಕಮ್ ಟು ಅವರ್ ಚಾನಲ್. ಏನು ದತ್ತಾತ್ರೇಯ ಅಂತ ಹಿಂದೆ ಒಬ್ರು ಇದ್ರಲ್ವಾ, ಕಾಲೇಜ್ ಲೈಫ್ ಅಲ್ಲಿ, ಸ್ಕೂಲು, ಫ್ಯಾಮಿಲಿ, ನೀವು ಎಲ್ಲಿಂದ ಬಂದ್ರಿ ದತ್ತಣ್ಣ? ನನ್ನ ಸ್ವಂತ ಊರು ರಾಯಚೂರು. ರಾಯಚೂರಲ್ಲಿ ನನ್ನ ಎಲ್ಲ ವಿದ್ಯಾಭ್ಯಾಸ ಆಗಿತ್ತು. ವಿದ್ಯಾಭ್ಯಾಸ ಆದಮೇಲೆ ಈ ITI-ನಲ್ಲಿ ಓದ್ತಾ ಇದ್ದೆ. ಅವಾಗ ನನಗೆ ಡೈರೆಕ್ಟಾಗಿ ಈ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಮಾಡ್ತಾ ಇದ್ರು ಬೆಮೆಲ್ನವರು. BML ಅಂತ ಒಂದು ಕಂಪನಿ ಇದೆ, ಇಲ್ಲಿ ರೇಲ್ ಕೋಚ್ ತಯಾರು ಮಾಡ್ತಾರೆ. ಆ ಕಂಪನಿಗೆ ನಾನು ಬಂದೆ ಫಸ್ಟು. ಅಲ್ಲಿ ಕೆಲಸ ಮಾಡೋದಬೇಕಾದ್ರೆ ಅಲ್ಲಿ ಟ್ರೈನಿಂಗ್ ಪೀರಿಯಡ್ ಅದು. ಆವಾಗ ತುಂಬ ಕಡಿಮೆ ಸಂಬಳ ಅದು, ಬಟ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು. ಸೊ ಹೀಗಾಗಿ ನಾನು ಅಲ್ಲಿ ಟ್ರೈನಿಂಗ್ ಆದಮೇಲೆ 1980ರಲ್ಲಿ 1980 ನಾನು ಲಾರ್ಸನ್ ಆ್ಯಂಡ್ ಟೂಬ್ರೋ ಅಂತ ಒಂದು ಕಂಪನಿ ಇತ್ತು. ಆ ಕಂಪನಿಯಲ್ಲಿ ಸೇರಿಕೊಂಡೆ. ನನಗೆ ಹಿಂದೆ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಹಾಡೋ ಹವ್ಯಾಸ ಇತ್ತು ಅಷ್ಟೇ ಹೊರತು ಅಭಿನಯ ಮಾಡ್ತಕ್ಕಂಥದ್ದು ಯಾವ ಅವಕಾಶಗಳು ಇರಲಿಲ್ಲ. ಆ ನಂತರ ಇಲ್ಲಿ ಕೆಲವು ಸ್ನೇಹಿತರು ಸೇರ್ಕೊಂಡ್ರು LNTಯಲ್ಲಿ, ನಮ್ಮ ಕೊಲೀಗ್ಸ್ ಅವರೆಲ್ಲ. ಅವಾಗ ಏನಾದ್ರು ಒಂದು ಮಾಡೋಣ, ಏನು ಮಾಡೋದು? ಅವಾಗ ಈ ನಾಟಕದ ಹುಚ್ಚು ಇರ್ತಕ್ಕಂಥ ಒಬ್ಬ ನಿರ್ದೇಶಕ ನಮ್ಮ ಜೊತೆಗಿದ್ರು, B ಶಿವಾನಂದ್ ಅಂತ. ಅವರು ನಾಟಕಗಳು ಮಾಡೋಣ, ಸರಿ ನಾಟಕಗಳು ಮಾಡೋಣ, ಆಯಿತು. ಎಲ್ಲಿ ಮಾಡೋದು? ಎಲ್ಲಿ ನವಂಬರ್ 1 ರಾಜ್ಯೋತ್ಸವ ಅದು ಇದು ನಡೀತಿರ್ತದೆ, ಅಲ್ಲಿ ನಾವು ನಾಟಕಗಳು ಮಾಡೋಣ, ಆಯಿತು ಅಂತ ನಮ್ಮದೇ ಆದಂಥ ಒಂದು ಸಣ್ಣ ತಂಡವನ್ನು ಕಟ್ಕೊಂಡ್ವಿ. ನವೆಂಬರ್ ತಿಂಗಳುಗಳಲ್ಲಿ ಸುಮಾರು ಒಂದು 3-4 ನಾಟಕಗಳು ಮಾಡ್ತಾ ಇದ್ವಿ. ಅಲ್ಲಿಂದ ಶುರು ಆಯ್ತು ಇದು. ಮುಂದೆ ಕಾಲಾಂತರದಲ್ಲಿ LNT ಅವರು ಒಂದು ಫೈನ್ ಆರ್ಟ್ಸ್ ಕ್ಲಬ್ ಅಂತ ಇಂಟ್ರಡ್ಯೂಸ್ ಮಾಡಿದ್ರು. ಅದ್ರ ಮುಖಾಂತರ ನಾವು ಈ ಸ್ಟೇಟ್ ಲೆವೆಲ್ ಡ್ರಾಮಾ ಕಾಂಪಿಟೇಷನ್ ಅಂತ ಕರೀತಾರೆ, ಇಂಡಸ್ಟ್ರಿಯಲ್ ಡ್ರಾಮಾ ಕಾಂಪಿಟೇಷನ್. ಒಂದು ಲಾರ್ಜ್ ಸ್ಕೇಲ್ದು ಇಂಡಸ್ಟ್ರಿ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎರಡು ಕಾಂಪಿಟೇಷನ್ಸ್ ಇಡ್ತಾರೆ. ಅಲ್ಲಿ ನಾವು ನಾಟಕಗಳನ್ನ ಪ್ರೆಸೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಗ ನನಗೆ ಒಂದೊಂದು ಪಾತ್ರ ಕೊಡೋರು, ಆ ಪಾತ್ರಗಳನ್ನು ನಾನು ನಿಷ್ಠೆಯಿಂದ ಮಾಡ್ತಾ ಇದ್ದೆ. ಬರ್ತಾ 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 ಏನಾಯಿತು, ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಹೀಗೆಲ್ಲ ಆಗಿ ಆವಾಗ ನಾಟಕದಲ್ಲಿ ಹೆಚ್ಚು ಗೀಳು ಬೆಳೀತಾ ಹೋಯಿತು. ಹೆಚ್ಚು ನಾಟಕಗಳನ್ನು ನೋಡೋಕ್ಕೂ ಶುರು ಮಾಡಿದೆ ನಾನು. ಆವಾಗ ಶಂಕರ್ ನಾಗ್ ಅವರು ಕಲಾಕ್ಷೇತ್ರದಲ್ಲಿ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಅಂತ ಒಂದು ನಾಟಕ ಮಾಡ್ತಿದ್ರು. ಸರಿ ಹೆಂಗಿರ್ಬೋದು ನಾಟಕ ಇದು ಅಂತ ಹೇಳಿ 1 ಸಾರಿ ಹೋದೆ, 2 ಸಾರಿ ಹೋದೆ, 3 ಸಾರಿ ಹೋದೆ. ಅದು ಹಂಗೆ ಹೋಗ್ತಾನೆ ಇದ್ದೆ. ಸುಮಾರು ಒಂದು 12 ಪ್ರಯೋಗ ನೋಡಿದೆ ನಾನು ಅದನ್ನು. ಅದಾದ್ಮೇಲೆ ಅವ್ರ ಅಣ್ಣ ಅನಂತ್ ನಾಗ್ ಅವರು ಬ್ಯಾರಿಸ್ಟರ್ ಅಂತ ಒಂದು ನಾಟಕ ಮಾಡ್ತಿದ್ರು. ಅದ್ಭುತವಾಗಿ ಮಾಡೋರು ಅದನ್ನು. ಒಂದು ಸಾಮಾಜಿಕ ಸಮಸ್ಯೆ ನಾಟಕ, ಭಾಳ ಚೆನ್ನಾಗಿ ಮಾಡೋರು ಅವರು. ಇದಾದ್ಮೇಲೆ ಪ್ರಭಾತ್ ಕಲಾವಿದರು ಅಂತ ಒಂದು ತಂಡ ಇದೆ, ಅವರು ಕೃಷ್ಣ ವೈಜಯಂತಿ ಅಂತ ಒಂದು ನಾಟಕ ಮಾಡೋರು. ಭಾಳ ಅದ್ಭುತವಾದ ನಾಟಕಗಳು. ಇವು ಎಲ್ಲ ನಮಗೆ ಸ್ವಲ್ಪ ಸ್ಫೂರ್ತಿ ಕೊಡ್ತು ಅಂತ ಹೇಳ್ಬೋದು. ಆನಂತರ ಅಲ್ಲಿ ಕಲಾಕ್ಷೇತ್ರಗಳಲ್ಲಿ ನಾವು ಆವಾಗ ಇವಾಗ ನಾಟಕ ಮಾಡುವಾಗ ಇಷ್ಟೇ ಇದ್ದಿದ್ದು. ಸೊ LNT ಬಂದಮೇಲೆ ಅದೇ ಹವ್ಯಾಸಿ ನಾಟಕ ತಂಡ ಅಂತ ನಮ್ಮ ಸ್ನೇಹಿತರದೆಲ್ಲ ಸೇರಿಸ್ಕೊಂಡು ಒಂದು ಮಾಡ್ತಾ ಇದ್ವಲ್ಲ. ಮಾಡ್ತಾ ಇರಬೇಕಾದ್ರೆ
ಶ್ರೀನಿವಾಸ್ ಪ್ರಭು ಅಂತ ಒಬ್ಬರು ದೂರದರ್ಶನಲ್ಲಿ ನಾಟಕ ರಂಗದ ನಿರ್ದೇಶಕರಿದ್ರು. ಆಗ ಇದ್ದಿದ್ದೇ ಒಂದು ಚಾನಲ್ ಇಲ್ಲಿ. ಅವರು ನನ್ನ ಸ್ನೇಹಿತ ಒಬ್ಬ KN ಸಂಪತ್ ಅಂತಿದ್ದಾರೆ. ತುಂಬಾ ಒಳ್ಳೆ ನಾಟಕಗಳು ಬರೀತಿದ್ರು ಅವರು. ಒಳಗಡೆ ನನ್ನ ಜೊತೆಗೆ ಅವರು ಅವರ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಯಾಗಿದ್ದರು. ಅವರು ಒಂದು ಅಪಘಾತಗಳ ತಡೆ ಇರುವಂತ ಒಂದೇನೋ ಈ ಸೇಫ್ಟಿ ಡೇಗೆ ಒಂದು ಡ್ರಾಮಾ ಬರೆದಿದ್ರು. ಅದನ್ನ ಶ್ರೀನಿವಾಸ್ ಪ್ರಭು ನೋಡಿ ಒಪ್ಕೊಂಡು, ಆಯ್ತು ನಮ್ಮಲ್ಲಿ ಒಂದು ಕಾರ್ಮಿಕರಿಗೆ ಕಾರ್ಯಕ್ರಮದಲ್ಲಿ ಇದನ್ನ ಪ್ರಸಾರ ಮಾಡ್ತೀವಿ, ನಾವು ಬಂದು ಪ್ಲೇ ಮಾಡ್ತೀರಾ ಅಂದ್ರು. ಆಗ ಈ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಂತ ಒಂದಿದೆ ವಿಧಾನಸೌಧ ಎದುರುಗಡೆ. ಅಲ್ಲಿ ಅವಾಗ ಚಿಕ್ಕದಾಗಿ ಒಂದು ಸಣ್ಣ ಆಫೀಸ್ ಅದು. ಅಲ್ಲೇ ಅದನ್ನು ಶೂಟ್ ಮಾಡಿದ್ರು ಅವರು, ದೂರದರ್ಶನ್ ಅವರು. ದೂರದರ್ಶನ್ ಕೇಂದ್ರನೂ ಇರಲಿಲ್ಲ ಅವಾಗ. ಒಂದು ಸಣ್ಣ ಕನ್ನಡ ಕಾರ್ಯಕ್ರಮ ಅಂತ 1 hour 2 hours ಬರ್ತದೆ ಅಷ್ಟೇ ಅವಾಗ. ಅದು ನನ್ನ ಫಸ್ಟ್ ಸ್ಕ್ರೀನ್ ಮೇಲೆ ಬಂದಂತ ಅಪಘಾತಗಳ ತಡೆ ಇರುವಂತ. ಒಂದು ಸಾರಿ ಯಾರೋ ಒಬ್ರು ನಿರ್ದೇಶಕರು, ನನಗ್ ಗೊತ್ತಿಲ್ಲ, ಪರಿಚಯ ಇಲ್ಲ, ಅವರು ನಾಟಕ ಮಾಡ್ತಾ ಇದ್ವಿ. ನಾಟಕ ಮುಗೀತು. ನಾಟಕ ಮುಗಿದ ತಕ್ಷಣ ಗ್ರೀನ್ ರೂಮಿಗೆ ಬಂದ್ರು. ನಾನೇನೆಲ್ಲ ಮೇಕಪ್ ತೆಗೆದು ಹೊರಡುವಂತ ಕೆಲಸ. ಆ ಡಾಕ್ಟರ್ ಪಾತ್ರ ಮಾಡಿದ್ರಲ್ಲ, ಎಲ್ಲಿ ಅವರು? ಇಲ್ಲೇ ಇದ್ದಾರೆ, ಕರೀರಿ. ನಾನು ಒಂದು ಚಿತ್ರ ಮಾಡ್ತಾ ಇದ್ದೀನಿ, ಅದರಲ್ಲಿ ಒಂದು ಅಡಿಗೆ ಭಟ್ಟನ ಕ್ಯಾರೆಕ್ಟರ್ ಬರುತ್ತೆ, ಮಾಡಿಕೊಡೋಕ್ಕಾಗತ್ತಾ ಅಂದರು. ನಾನು ಹೇಳಿದೆ, ನನಗೆ ಸಿನಿಮಾದ ಅನುಭವ ಇಲ್ಲ ಸರ್, ನಾವೇನು ಹವ್ಯಾಸವಾಗಿ ನಾಟಕಗಳು ಮಾಡಿಕೊಂಡು ನಾವು ಕೆಲಸದಲ್ಲಿರೋರು, ಸೊ ನನಗೇನು ಗೊತ್ತಿಲ್ಲ ಅಂತಂದೆ. ಇಲ್ಲ, ನಮ್ಗೆ ನೀವು ಮಾಡಿದ್ದು ನೋಡಿದ್ವಿ, ನಾವು ನಾಟಕ ನೋಡಿದ್ವಿ ಇವತ್ತು ನಿಮ್ಮದು, ಅದಕ್ಕೋಸ್ಕರ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಸಂತೋಷ ಆಗಿದ್ರೆ ಮಾಡ್ತೀನಿ, ಆದರೆ ನಮ್ದೊಂದು ಕಂಡೀಷನ್ ಇದೆ. ಏನು ಕಂಡೀಷನ್? 8 ದಿನ ಕಂಟಿನ್ಯೂಸ್ ರಜಾ ಹಾಕಿ ಬರಬೇಕಾಗುತ್ತೆ ನೀವು. ಅದು ಸಾಧ್ಯವಾ? ಅದು ಆಯಿತು. 8 ದಿನ ನಾನು ನನ್ನ ಅಧಿಕಾರಿಗಳನ್ನು ಕೇಳಿ ನಾನು ಬರ್ತೇನೆ ಅಂತ ಹೇಳಿದೆ. ಸರಿ, ಆಮೇಲೆ ಅದು ಚಿತ್ರನೂ ಶೂಟ್ ಆಯಿತು. ಅದು ಉದಯದಲ್ಲೆಲ್ಲೋ ಪ್ರಸಾರ ಆಯಿತು ಅಂತ ಕಾಣ್ತದೆ, ಚಿತ್ರಮಂದಿರಗಳಲ್ಲಿ ಬರಲಿಲ್ಲ. ಅದು ಚಿತ್ರದ ಹೆಸರು? ಅದರ ಹೆಸರು ಅಪರಾಜಿತೆ. ಫಸ್ಟ್ ಸಿನಿಮಾ ಅದನ್ನು ನಾನು ಮಾಡಿದ್ದು. ಅದರಲ್ಲಿ ಅದೇ ಒಂದು ಅಡಿಗೆ ಭಟ್ಟನ ಕ್ಯಾರೆಕ್ಟರ್. ಸರಿ, ಅದಾದ್ಮೇಲೆ ನಮ್ಮ ಪಾಟಿಗೆ ನಾವು, ಒಂದು ಸಾರಿ ಕಂಪನಿ ಸ್ಟ್ರೈಕ್ ಆಯಿತು. ಸ್ಟ್ರೈಕ್ ಆದಾಗ ನನ್ನ ಸ್ನೇಹಿತ ಈ KCN ಗೌಡ್ರು ಸಂಸ್ಥೆಯಲ್ಲಿ, ಅವಾಗ ETVಯಲ್ಲಿ ಪಕ್ಕದಲ್ಲೇ ಇತ್ತು, ಅವ್ರಿಗೇನೋ ಒಂದು ಸ್ಲಾಟ್ ಅಲಾಟ್ ಆಗಿತ್ತು. ಈ ಥರ ನಾನು ಸ್ಲಾಟ್ ಅಲಾಟ್ ಆಗಿದೆ, ಯಾರು ಇದ್ದರೆ ನೋಡಿ ಅಂತ. ಅವಾಗ ಅವರು ಸರಿ ಬಂದರು. ಈ ಶಿವಾನಂದ್ ಅನ್ನೋ ಡೈರೆಕ್ಟ್ರು ಅವ್ರನ್ನ ಅಪ್ರೋಚ್ ಮಾಡಿದ್ರು, ನನ್ನ ಹತ್ರ ಒಂದು ಕಥೆ ಇದೆ, ಕೊಡ್ತೇನೆ ಅಂತ. ಈ ಕಥೆ ಕೊಟ್ಟರೆ ಆಗೋದಲ್ಲ, ನಿಮ್ಮ ಟೀಮ್ನೆಲ್ಲ ನೋಡ್ತೀವಿ ನಾವು, ಮಾಡೋ ಹಾಗಿದ್ರೆ ಬೇಕಾದ್ರೆ ನೋಡೋಣ, ಟ್ರೈ ಮಾಡೋಣ, 1-2 ಎಪಿಸೋಡ್ ಕೊಡಿ ಫಸ್ಟು ಅಂತ ಹೇಳಿದ್ರು. ಆವಾಗ ಸಂಕೇತ್ ಕಾಶಿ ಅಂತ ಒಬ್ಬ ದೊಡ್ಡ ನಟರಿದ್ರು. ಕಾಶಿ ಸರ್ ತೀರೋದ್ರು. ತೀರೋದ್ರು. ಅವ್ರನ್ನ ಮತ್ತು ನಮ್ಮ ಸೀನಿಯರ್ ದತ್ತಣ್ಣ ಅವ್ರನ್ನ ಇಟ್ಕೊಂಡು ಶಾಲಿನಿಯವರು ಅಂತ ಈ ಪಾಪ ಪಾಂಡವಲ್ಲಿ ಮಾಡ್ತಿರ್ತಾರೆ. ಅವರು ಶಾಲಿನಿಯವ್ರ ತಂದೆ ಕ್ಯಾರೆಕ್ಟರ್ ನಾನು ಮಾಡಿದೆ, ಕಾಶಿಯವ್ರ ತಂದೆ ಕ್ಯಾರೆಕ್ಟರ್ ದತ್ತಣ್ಣ ಮಾಡಿದ್ರು. ಅದು ಒಂದು 30 ಎಪಿಸೋಡ್ ನಾವು ಮಾಡಿದ್ವಿ. ಅದು ETVಗೆ, ಅದು ವೀಕ್ಲಿ ಎಪಿಸೋಡ್, ಕಾಮಿಡಿ ಪ್ಲೇ, ಅದು ಗಲಿಬಿಲಿ ಕಲ್ಲೇಶಿ ಅಂತ. ಅವಾಗ ಅದು ಸರಿ 30 ಆಯಿತು. ಅದನ್ನು ETVಯವ್ರು ನೋಡಿಬಿಟ್ಟು, ಇಲ್ಲ ಇದು ರೆಗ್ಯುಲರ್ ಮಾಡೋ ಹಾಗಿದ್ರೆ ನೋಡಿ, ದಿನ ಇದನ್ನ ಪ್ರಸಾರ ಮಾಡೋಣ, ವೀಕೆಂಡಿಂದ ಡೈಲಿ ಶಿಫ್ಟ್ ಆಯ್ತು ಅಂತ ಕೇಳಿದ್ರು. ಆದರೆ ಅಷ್ಟೊತ್ತಿಗೆ ನಮ್ಮ ಕಂಪನಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಹೇಳಿದ್ವಿ, ದಿನ ಮಾಡೋಕ್ಕೆ ಕೆಲಸ ಅಲ್ಲಪ್ಪ, ನಮಗೆ ಫ್ಯಾಕ್ಟ್ರಿ ಕೆಲಸ ಇದೆ, ದಿನ ಎಲ್ಲ ಆಗೋದಿಲ್ಲ, ತಪ್ಪಾಗುತ್ತೆ ನಮ್ಮ ಕಡೆಯಿಂದ, ಬೇಡ ಅಂತ ನಾವು ನಿರ್ಧಾರ ತಗೊಂಡ್ಬಿಟ್ವಿ. ಅಷ್ಟಾದ ಮೇಲೆ ಮುಂದೆ ಹೆಂಗೆ ಕಾಲಾಂತರ ಹೆಂಗೆ ನಡೀತಾ ಇರಬೇಕಾದ್ರೆ
L&T ಕಂಪನಿಯಲ್ಲಿ 2002 ಅಲ್ಲಿ ಸ್ವಲ್ಪ VRS ಅಂತ ಬಂತು. ಸೊ ಆವಾಗ ಈ ಒಂಥರ ಇದೇ ರೂಟೀನ್ ಬದುಕಾಗಿದೆ, ಸ್ವಲ್ಪ ಬದಲಾವಣೆ ಏನಾರು ಕಾಣುತ್ತೆ ಅಂದ್ಬಿಟ್ಟು ನಾವು VRSಗಳು ತಗೊಂಡು, ಒಂದು ಟೀಮೇ ಇತ್ತು, ಅವೆಲ್ಲರೂ ತಗೊಂಡು ಇದೇ ಸೀರಿಯಲ್ ಅಷ್ಟೊತ್ತಿಗೆ ಒಳಗಡೆ ಕೆಲಸ ಮಾಡ್ತಿರ್ಬೇಕಾದ್ರೇನೆ ಕೆಲವು ಸ್ನೇಹಿತರೆಲ್ಲ ಕರೆದು ಸೀರಿಯಲ್ಗಳಲ್ಲಿ ಪಾತ್ರ ಕೊಡೋಕೆ ಶುರು ಮಾಡಿದ್ರು. ಆ ಪಾತ್ರಗಳು ಮಾಡ್ತಾ ಇದ್ವಿ. ಆಮೇಲೆ ಇದರಲ್ಲಿ ಏನೋ ಮುಂದುವರಿಬೋದೇನೋ ನೋಡೋಣ ಅಂದ್ಬಿಟ್ಟು VRS ತಗೊಂಡು ಸೀರಿಯಲ್ಸ್ ಕಂಟಿನ್ಯೂಸ್ ಮಾಡಿದೆ. ಸುಮಾರು ಒಂದು 3 ವರ್ಷ ಕಂಟಿನ್ಯೂಸ್ ಬರೀ ಸೀರಿಯಲ್ಸಲ್ಲೇ ಇದ್ದೆ. ಯಾವ ಸಿನಿಮಾಗೂ ನಾನು ಪ್ರಯತ್ನ ಮಾಡಿರಲಿಲ್ಲ. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, SK ಅನಂತು ಅಂತ. ಅವನು ನನಗೆ 20 ವರ್ಷದ ಗೆಳೆಯ L&Tಯಲ್ಲಿ. ಅವನು ಒಂದು ದಿವಸ ಫೋನ್ ಮಾಡಿ, ಮನೆಗೆ ಬರೋ ಸ್ವಲ್ಪ ಕೆಲಸ ಇದೆ ನಿನ್ನ ಹತ್ರ. ಸರಿ ಅಂತ ಹೋದೆ. ನಾನು ಮತ್ತು ನನ್ನ ನಿರ್ದೇಶಕರು ಶಿವಾನಂದ್ ಇಬ್ರು ಹೋದ್ರೆ ನನ್ನನ್ನು ಅವರು ಸೀದಾ ರವಿಚಂದ್ರನ್ ಸರ್ ಹತ್ರ ಕರ್ಕೊಂಡು ಹೋದ್ರು. ನಮಗೇನು ಕೆಲಸ ಇಲ್ಲಿ ಅನ್ನೋದು ನನ್ನ ಒಂದು ಸಮಸ್ಯೆ. ಅಂದ ತಕ್ಷಣ ರವಿಚಂದ್ರನ್ ಸರ್ ಹೇಳಿದರು, ನೀವು ನಾಳೆ ಬೆಳಗ್ಗೆ 10 ಗಂಟೆಗೆ ಇಲ್ಲಿರಬೇಕು. ಸರಿ ಅಂತ ವಾಪಸ್ ಬಂದ್ವಿ. ಅವನು ಕೇಳಿದ್ವಿ, ಯಾಕಪ್ಪ ಕರೆಸಿದ್ದೆ ನಮ್ಮನ್ನ ಅಂತ. ಯಾರನ್ನ? ಅನಂತು ಅವ್ರನ್ನ. ಅವಾಗ ಅವರು, ಇಲ್ಲ, ಒಂದು ಚಿತ್ರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಬೇಕು, ಜೊತೆಗೆ ಪ್ರೊಡಕ್ಷನ್ ನೋಡ್ಕೊಳಕ್ಕೆ ಒಬ್ಬರು ಬೇಕಾಗಿದೆ, ನೀನು ಪ್ರೊಡಕ್ಷನ್ ನೀನು ನೋಡ್ಕೊ, ಶಿವಾನಂದ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಮಾಡ್ತಾರೆ. ಸರಿ ಅಂಥೇಳಿ ಮುಂದೆ ಅದು ಹಂಗೆ. ಆವಾಗ ನನ್ನ ಮೊದಲನೇ ಕರಿಯರು ಸಿನಿಮಾದಲ್ಲಿ ಈ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಮಲ್ಲದಿಂದ. ರವಿಚಂದ್ರನ್ ಸರ್ ನಿನ್ನ ಪ್ರೊಡಕ್ಷನ್ ಮ್ಯಾನೇಜರ್ ಮಾಡಿದ್ರು. ಪ್ರೊಡಕ್ಷನ್ ಮ್ಯಾನೇಜರ್ ಅಲ್ಲ, ಅವಾಗ ನಾನು ಫಸ್ಟ್ ಕ್ಯಾಂಟೀನ್ ನೋಡ್ಕೋಬೇಕು, ಎಲ್ಲರಿಗೂ ಊಟದ ವ್ಯವಸ್ಥೆಗಳು ಸರಿಯಾಗಿ ಆಗಬೇಕು. ಅವರು ಆ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟು, ಯಾರಿಗೂ ತಾರತಮ್ಯ ಮಾಡಬಾರ್ದು. ಸರಿ ಅಂಥೇಳಿ ಆ ಪಿಕ್ಚರ್ ಮುಗಿಸಿದ್ವಿ. ದತ್ತಣ್ಣ ಒಂದು ವಿಷಯ ಹೇಳಿದ್ರು, ರವಿಚಂದ್ರನ್ ಸರ್ ಅಂತ ಅವಾಗ ಹೇಳಿದಲ್ವಾ, ಮಲ್ಲ ಫಿಲಂ ತೆಗಿಬೇಕಾದ್ರೆ ಅದ್ರಲ್ಲಿ ಒಂದು ಆನೆದೊಂದು ಸೀನ್ ಬರುತ್ತೆ. ಹೌದು. ರವಿ ಸರ್ ಫೋನ್ ಮಾಡಿ ದತ್ತಣ್ಣ ಅವ್ರನ್ನ ಮೈಸೂರಿಗೆ ಹೋಗಿ ಅಂತ. ಏನಕ್ಕೆ? ಅದು ಅವತ್ತು ನಂದಿ ಹಿಲ್ಸ್ ರೋಡಲ್ಲಿ ಕರುನಾಡೆ ಸಾಂಗ್ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಅವ್ರಿಗೆ ಏನು ವಿಚಾರ ಬಂತು ಗೊತ್ತಿಲ್ಲ ನನಗೆ. ಒಂದು ಆನೆ ಬೇಕಲ್ಲ ಅಂಥೇಳಿ, ಬನ್ನಿ ದತ್ತಾತ್ರೇಯಲ್ಲಿ, ದತ್ತಾತ್ರೇಯ ಅಂತಲೇ ಕರೆಯೋದು, ದತ್ತಣ್ಣ ಕರೆಯಲ್ಲ ಅವರು. ಹೇಳಿ ಸರ್. ಮೈಸೂರಿಗೆ ಹೋಗಿ ಶಾಸ್ತ್ರಿ ಅಂತ ಒಬ್ಬ ಮ್ಯಾನೇಜರ್ ಇದ್ದಾರೆ, ಅವ್ನು ಕರ್ಕೊಂಡು ಜೂಗೆ ಹೋಗಿ ನಮಗೆ ಒಂದು ಆನೆ ಬೇಕು, ಸಾಂಗಲ್ಲಿ ಬೇಕದು, ಆಗತ್ತೆ ನೋಡ್ಕೊಂಬನ್ನಿ ಅಂದರು. ಸರಿ ಅಂತ ನಾನು ಅಲ್ಲಿಂದ ಮೈಸೂರಿಗೆ ಹೋಗಿ ಆ ಶಾಸ್ತ್ರಿಗಳನ್ನ ಕರ್ಕೊಂಡು ಅಲ್ಲಿಗೆ ಹೋದೆ. ಅಲ್ಲಿ ಜೂ ಆಫೀಸರ್ ಹೇಳಿದರು, ಹಂಗೆಲ್ಲ ಆನೆಗೆ ಕೊಡೋ ಪದ್ಧತಿ ಇಲ್ಲ, ಅಲ್ಲಿ ಅದು ಸೀಮೆ ಒಳಗೆ ಅದು ಇರ್ತದೆ, ನೀವು ಹೊರಗಡೆ ನಿಂತ್ಕೊಂಡು ಏನಾದ್ರು ತಗೊಳ್ಳೋದಿದ್ರೆ ತಗೋಬೋದು, ಅದಕ್ಕೆ ಪರ್ಮಿಷನ್ ಇದೆಯೇ ಹೊರತು ಆನೆಗೇನೆ ಅದ್ರ ಹತ್ರ ಕಳಿಸೋವಂಥ ಪದ್ಧತಿ ಜೂನಲ್ಲಿ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಿಬಿಟ್ರು. ಸರಿ, ಅಲ್ಲಿಂದನೇ ಫೋನ್ ಮಾಡಿ ಹೇಳಿದೆ. ಅವರು ನಾಗರಾಜ್ ಅಂತಿದ್ರು, ಅವ್ರಿಗೆ ಹೇಳಿದೆ, ಸರ್ ಹಿಂಗಂತೆ ಸರ್ ಅಂದ್ಕೊಳ್ಳಿ. ಹೌದಾ, ಬಂದ್ಬಿಡಿ ಅಂದರು. ಬರ್ತಾ ಇದೆ. ಬರಬೇಕಾದ್ರೆ ಸೆಂಟ್ರ್ನಲ್ಲಿ ಮತ್ತೆ ಫೋನ್ ಬಂತು, ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂತ ಒಂದಿದೆ ಜಾಲಹಳ್ಳಿಯಲ್ಲಿ, ಅವ್ರ ಹತ್ರ ಒಂದು ಆನೆ ಇದೆ ಅಂತ, ಅವ್ರನ್ನ ಹೋಗಿ ಕೇಳಿ, ಅವ್ರು ಕೊಡ್ತಾರ ಅಂತ. ಸರಿ ಅಂದೆ. ಅಲ್ಲಿ ಹಂಗೆ ಬಸ್ ಇಳ್ಕೊಂಡವನೆ ಸೀದಾ ಜಾಲಹಳ್ಳಿ ಅಯ್ಯಪ್ಪ ಸ್ವಾಮಿ ಟೆಂಪಲಿಗೆ ಬಂದೆ. ಅವರು ಎಲ್ಲ ಅಪ್ರೋಚ್ ಮಾಡಿದ್ಮೇಲೆ ಅದಕ್ಕೆ ಏನು ಎಲ್ಲ ಕೇಳ್ತಾರಲ್ಲ, ಸಹಜವಾಗಿ ಕೇಳ್ತಾರೆ, ನಿಮ್ಮ ಸೀನ್ ಏನು ಹೇಳುತ್ತೆ? ಇಲ್ಲ ಸರ್, ಸಾಂಗಲ್ಲಿದೆ ಆನೆ, ಬೇರೆ ಏನು ತೊಂದರೆ ಇಲ್ಲ. ಆಯಿತು, ನಾವು ಕೊಡ್ತೀವಿ, ಅದ್ರದ್ದು ಇಷ್ಟು ಫೀಸ್ ಆಗುತ್ತೆ, ಅದು ಕಟ್ಟಬೇಕಾಗುತ್ತೆ. ಆಮೇಲೆ ಆನೆನ ನಡೆಸ್ಕೊಂಡು ಹೋಗಾಗಿಲ್ಲ ಅಲ್ಲಿವರೆಗೂ, ನೀವು ಪ್ಯಾಲೇಸ್ ಗ್ರೌಂಡಲ್ಲಿ ಅಂತ ಹೇಳ್ತಾ ಇದ್ದೀರಿ, ಅದಕ್ಕೆ ಲಾರಿ ತಂದು ಕರ್ಕೊಂಡು ಹೋಗ್ಬೇಕು ಅಂದರು. ಸರಿ, 6 ಗಂಟೆಗೆ ಆನೆ ಇರಬೇಕು ಅಂತಾರೆ. ಈ ರಾತ್ರಿ ಲೋಡ್ ಮಾಡ್ಕೊಂಡು ಹೋದ್ರೆ ಪ್ಯಾಲೇಸಲ್ಲಿ ಜಾಗ ಕೊಡಲ್ಲ, ಏನು ಮಾಡೋದು? 4 ಗಂಟೆಗೆ ಆನೆನ
ಲಾರಿಯಲ್ಲಿ ಲೋಡ್ ಮಾಡಿಕೊಂಡು ಕರೆಕ್ಟಾಗಿ 5:15 ಹೋಗಿ ಅಲ್ಲಿ ಇಳಿಸಿದ್ವಿ. ಸಾರ್ ಬಂದರು, ರವಿ ಸಾರು ಬಂದು ಹೇಳಿದ ತಕ್ಷಣ ಆನೆ ಬಂದಿದೆಯಾ? ಬಂದಿದೆ. ಓಕೆ, ಮುಂದೆ ಅದು ಚಿತ್ರೀಕರಣ ಆಯಿತು. ಈಗ ಶೂಟಿಂಗ್ ಅಲ್ಲಿ ಇವ್ರು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಅಂದಂಗೆಲ್ಲ ಇಡ್ಲಿ ವಡೆ ಆನೆ ತಿನ್ನಲ್ಲ. ಅಯ್ಯಪ್ಪ, ಅದೊಂದು ದೊಡ್ಡ ಕತೆ ರೀ. ಆ ಆನೆಯನ್ನು ಕರ್ಕೊಂಡು ಬಂದ್ಬಿಟ್ವಿ. ಅಲ್ಲಿ ದೇವಸ್ಥಾನದಲ್ಲಿ ಒಂದು ಮಾತು ಹೇಳಿದ್ರು, ಅದಕ್ಕೆ ಆಹಾರದ ವ್ಯವಸ್ಥೆ ನೀವು ಮಾಡಬೇಕು ಅಂತ. ಇನ್ನೇನು ಹುಲ್ಲು ತಿನ್ನುತ್ತೆ, ಬೇವು ತಿನ್ನುತ್ತೆ, ಭಾಳ ಆದ್ರೆ 1-2 ಕಪ್ ತಿನ್ಬೋದು, ಇನ್ನೇನು ತಿನ್ನುತ್ತೆ ಅಂದ್ಬಿಟ್ಟು ಆಯ್ತು ಸರ್ ಅಂತ ಹೇಳಿದ್ವಿ. ಇಲ್ಲಿ ಬಂದ್ಮೇಲೆ ಅವನ ಮಾವುತ ಅದನ್ನ ನೋಡ್ಕೊಳ್ಳೋನು, ಅವನು ಹೇಳ್ತಾನೆ, ಇದಕ್ಕೆ ತಿಂಡಿಗೆ ನಾವು ಬೆಳಿಗ್ಗೆ ಇಡ್ಲಿನೇ ಕೊಡೋದು, ಸೊ ಇಡ್ಲಿ ಬೇಕಿದ್ದಕ್ಕೆ ಅಂತ. ಸರಿ, ಇಡ್ಲಿ ಎಷ್ಟು ಬೇಕ್ರಿ ಅಂತಂದೆ. 1-2 ಆಗೋದಿಲ್ಲ. ಅವು ಅವನು ಹೇಳ್ದ, ಇಲ್ಲ ಇಡ್ಲಿ ಮಿನಿಮಮ್ ಒಂದು 70-80 ಬೇಕಿದ್ದಕ್ಕೆ, ಅವು ದೊಡ್ಡ ಸೈಜ್ ಇಡ್ಲಿಗಳು ಬೇಕು. ಜೊತೆಗೆ ಇದು ಅವ್ರ ಜೊತೆಗೆ ಯಾರು ಆ್ಯಕ್ಟ್ ಮಾಡ್ತಾರೆ ಅವ್ರ ಜೊತೆಗೆ ಇದು ಆನೆ ಹೊಂದ್ಕೋಬೇಕು. ಅದಕ್ಕೆ ನೀವೇನು ಮಾಡಿ, ಒಂದು 15 ಡಜನ್ ಬಾಳೆಹಣ್ಣು ತರಿಸಿ, ಆಮೇಲೆ ಒಂದು 5 kg ಒಣಕೊಬ್ಬರಿ ತರಿಸಿ, ಒಂದು 5 kg ಬೆಲ್ಲ ತರಿಸಿ, ಅದನ್ನ ಅವ್ರ ಕೈಲಿ ಎಲ್ಲ ಕೊಡಿಸ್ತೀನಿ ನಾನು ಇಷ್ಟೊಂದು ಬೇಕಾ ಇವ್ರಿಗೆ ಅಂತ ನಗು ಬಂತು ನನಗೆ. ಬಟ್ ಏನು ಅನ್ನೋ ಹಾಗಿಲ್ಲಲ್ಲ, ಅದು ಬೇಕು, ಸರಿ ಅಂತ ತರಿಸಿಟ್ಟೆ. ಆಮೇಲೆ ಅದ್ರ ಅಕ್ಕಪಕ್ಕ ನಿಲ್ತಕ್ಕಂಥ ಹುಡುಗರುಗಳಿಗೆ ಮತ್ತು ರವಿ ಸರ್ ಸಹಿತ ಅವರು ಅದಕ್ಕೆ ಎಲ್ಲ ಕೊಟ್ಟರು. ಅದು ಅವಾಗ ಅದು ಫ್ರೆಂಡ್ಲಿ ಆಗಿರ್ತದೆ ಅನ್ನೋದು ಒಂದು ಮಾವುತನ ಕಾನ್ಸೆಪ್ಟು. ಅಷ್ಟಿದ್ರೂ ಸಹಿತ ಆ ಸಾಂಗ್ ಮಾಡಬೇಕಾದ್ರೆ ಅದು ಕಂಸಾಳೆ ಒಂದು ಸೆಟಪ್ ತಂದಿದ್ರು, ಸೆಟಪ್ ಹುಡುಗರು ಅದ್ರಲ್ಲಿ ಕಂಸಾಳೆ ಆಡೋ ಹುಡುಗರುಗಳು ಅದು ಆನೆ ಹತ್ರನೇ ನಿಲ್ಸಿದ್ರು. ಅದು ಅದಕ್ಕ ಹಾಡಿಗೆ ಅದು ಕತ್ತು ಹಾಕ್ತಾ ಇತ್ತು ಆನೆ. ಸರಿ, ಅದು ಕತ್ತು ಹಾಕ್ತಾ ಹಾಕ್ತಾ ಏನ್ ಮಾಡ್ತು, ಅಷ್ಟು ದೂರದಲ್ಲಿ ಒಬ್ಬ ಹುಡುಗನ್ ನಿಲ್ಸಿದ್ರು ಆ ಕಂಸಾಳೆ ಅವರು. ಆ ಸುಮ್ಮನೆ ಹಿಂಗ ಸೊಂಡ್ಲಿ ಹಿಂಗ ಅಂದ್ಬಿಟ್ಟು ಸ್ವಲ್ಪ ಹಿಂಗಂತ್ರಿ, ಆ ಹುಡುಗ ಅಷ್ಟು ದೂರ ಹೋಗಿ ಬಿದ್ಬಿಟ್ಟ. ಅದು ಕಂಟಿನ್ಯೂಟಿ ಶಾಟ್. ನೆಕ್ಸ್ಟ್ ಆ ಹುಡುಗ ಅಲ್ಲಿ ನಿಂತ್ಕೊಳ್ಳಲ್ಲ ಅಂತ ಇದ್ದಾನೆ, ಅವನಿಗೆ ಭಯ ಪಾಪ. ಮತ್ತೆ ಹಂಗು ಹಿಂಗು ಸಮಾಧಾನ ಮಾಡಿಸಿ ಅವನಿಗೆ, ಆ ಹುಡುಗನಿಗೆ ಮತ್ತೆ ಅವನ ಕೈಲಿ ಒಂದಿಷ್ಟು ಬಾಳೆಹಣ್ಣು ಎಲ್ಲ ಕೊಡಿಸಿ ಅದನ್ನು ಸರಿ ಮಾಡಿ ಶಾರ್ಟ್ ಮಾಡಿದ್ರು. ಬಟ್ ಚೆನ್ನಾಗಿತ್ತು. ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ನನಗೂ ಸಹಿತ, ಯಾಕಂದ್ರೆ ನಾವೀಗ ಯಾವ್ದು ಗೊತ್ತಿದ್ದೇ ಇರೋರಲ್ಲ. ಇವಾಗ ರವಿಚಂದ್ರನ್ ಸರ್ ಅಂದ್ರೆ ಕರ್ನಾಟಕದ ಶೋಮ್ಯಾನ್. ಹೌದು, ನಾನ್ ಕೇಳ್ಕೊಟ್ಟಿರಂಗೆ ರವಿ ಸರ್ ಒಂದು ಐಟಮ್ ಸೀನಲ್ಲಿ ಅದು ಹೊಡೆದಾಕ್ಬೇಕು ಅಂದ್ರೆ ಅದ್ರ ರೇಟ್ ನೋಡಲ್ಲ. ಹೌದು, ನನಗೆ ಅದು ಬೇಕು ಅಂದ್ರೆ ಬೇಕು. ಹೌದು, ಆತರ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅದೇ ಹೇಳಿದ್ನಲ್ಲ, ಆನೆದು ಬೇಕೇ ಬೇಕಂದ್ರೆ ಬೇಕು. ಅದು ಅಷ್ಟೊಂದು ಅಲ್ಲಿಗೂ ಸಹಿತ ಕೇರಳದಲ್ಲಿ ಎಲ್ಲೋ ಸಿಗುತ್ತೆ ಒಂದ್ಸಾರಿ, ಅದನ್ನು ತರಿಸ್ಬೇಕಾಗತ್ತೆ ಅಂತ ಸುಬ್ರಹ್ಮಣ್ಯ ಸರ್ ಅಂತ ಒಬ್ರು ಇದ್ರು ಅವ್ರ ಜೊತೆ ಮ್ಯಾನೇಜರ್. ಈಸ್ ವೆರಿ ಪ್ರಾಂಪ್ಟ್. ಅವರು ತುಂಬಾ ವ್ಯವಸ್ಥೆ ಇತ್ತು, ತುಂಬಾ ನಾಲೆಡ್ಜ್ ಇತ್ತು ಅವ್ರಿಗೆ. ಅವರೇ ನಮಗೆ ಕೆಲವೆಲ್ಲ ಕೆಲಸ ಹೇಳ್ಕೊಟ್ಟಿದ್ದು. ನೋಡ್ರಿ ಅಲ್ಲಿ ಕೇಳಿ, ಅವ್ರು ಇರ್ತದೆ ಅಲ್ಲಿ, ಅವ್ರ ನಂಬರ್ ಹುಡುಕಿ ಅಂತ ಕೇಳಿ. ಆಮೇಲೆ ಕೆಲವು ಮ್ಯಾನೇಜರ್ಗಳು ಸಹಿತ ನಮ್ಮ ಒಕ್ಕೂಟದಲ್ಲಿ ಏನಿದ್ದಾರೆ ಅವರು ಸಹಿತ ತುಂಬ ಸಹಾಯ ಮಾಡ್ತಿದ್ರು. ಹೋಗಿ ಇಂಥಲ್ಲಿದೆ ಕೊಡ್ತಾರೆ ಅವರು, ಕೇಳಿ ನೋಡಿ ಅಂತೆಲ್ಲ ಹೇಳೋರು. ಬಟ್ ರವಿ ಸರ್ ಚಿತ್ರೀಕರಣ ಮಾತ್ರ ಅದೊಂಥರ ಬೇರೆನೆ. ಅವ್ರದ್ದು ಏನು ಬೇಕು ಅಂತಾರೆ ಅದು ಬೇಕು. ಯಾಕಂದರೆ ಅವ್ರಿಗೆ ಆ ಚಿತ್ರ ನೋಡಿಬಿಟ್ಟಿರ್ತಾರೆ ಅವರು, ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಅದು ನಮಗೆ ಗೊತ್ತಿರಲ್ಲ ಅಷ್ಟೇ, ಬಟ್ ಆ ಸ್ಕ್ರೀನ್ನಲ್ಲಿ ನೋಡಿದಾಗ ಅದರದ್ದು ವೈಭವನೇ ಬೇರೆ. ಇವಾಗ ನಾವು ಮಲ್ಲದಲ್ಲಿ ನೋಡಿದ್ವಿ, ಕರ್ನಾಟಕ ಸಾಂಗ್ ಅಲ್ಲಿ ಸುಮಾರು ಕಡೆ ರವಿ ಸರ್ ಹೇಳಿರ್ತಾರೆ, ನಾನು ನಂದಿ ರೋಡ್ನೇ ಬ್ಲಾಕ್ ಮಾಡಿಸಿದೆ. ಆ ಸೀನಲ್ಲಿ ನೀವಿದ್ರ ಆ ಬ್ಲಾಕ್ ಮಾಡಿದಾಗ? ಇಲ್ಲ, ಅವತ್ತು ನಾನು ಮಾಡ್ಲಿಕ್ಕೆ ಅದೇ ಹೇಳಿದ್ನಲ್ಲ, ಈ ಆನೆ ಎಪಿಸೋಡಿಗೆ ಹೋಗ್ಬೇಕಾಯ್ತು ನಾನು. ಒಟ್ನಲ್ಲಿ ಆನೆ ಸಿಕ್ಕಿಲ್ಲ ಅಂದ್ರೆ ರವಿ ಸರ್ ದುಬೈಗಾದ್ರೂ ಕಳ್ಸಿರೋ. ಅಯ್ಯಪ್ಪ, ಗೊತ್ತಿಲ್ಲ ನನಗೆ. ಬಟ್ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆಲ್ಸೋ. ಯಾಕಂದ್ರೆ ಹೆಂಗೆ ಅದು ಅದಕ್ಕೆ ಹೇಳ್ತಾರೆ, ಆನೆ ಸಾಕದಂಗೆ ಅಂತಾರೆ ಕೆಲವ್ರಿಗೆ ಅಲ್ವಾ. ಅದ್ರದ್ದು ಆಹಾರ ನೋಡಿಬಿಟ್ಟು, ಮಧ್ಯಾಹ್ನದ ಊಟ ಬೇರೆ, ಅದಕ್ಕೆ ರಾಗಿ ಮುದ್ದೆ
ಒಂದು 60-70 ಮುದ್ದೆ ಅದಕ್ಕೆ, ಜೊತೆಗೆ ಆ ಹುಲ್ಲು ಗಿಲ್ಲು ಅಂತದ್ದು ಅದು ಕಾಮನ್. ಸೊ ಇಷ್ಟೆಲ್ಲ ಆಹಾರ ಕೊಟ್ಟು ಇದನ್ನ ಸಾಕೋದು ಹೆಂಗೆ ಅನ್ನೋದು ನನ್ನ ವಿಚಾರ ಇತ್ತು ಅವಾಗ. ಸದ್ಯ ಒಂದೇ ದಿನ ಇತ್ತು ಅದು. ಅದಾದ್ಮೇಲೆ ಮಲ್ಲದ್ದು ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಆಡಿಯೋ ರಿಲೀಸ್ ಮಾಡಿದ್ಮೇಲೆ ಅದನ್ನ ಅವರೇ ಕ್ಯಾಸೆಟ್ಸ್ ತಯಾರು ಮಾಡೋದು, ಸಿ ಡಿ ಅವಾಗ ಕ್ಯಾಸೆಟ್ಸ್ ಜಾಸ್ತಿ ಹೋಗ್ತಾ ಇತ್ತು, ಸಿ ಡಿ ಇನ್ನೂ ಜಸ್ಟ್ ಇಂಟ್ರಡಕ್ಷನ್ ಅದು. ಸರಿ ಅಂತ ಹೇಳಿ ಅದನ್ನ ಸ್ವಲ್ಪ ಅದನ್ನ ಆ ಲೆಕ್ಕಾಚಾರ ನೋಡ್ಕೊಳ್ಳಿ, ಅದು ಎಷ್ಟೆಷ್ಟು ಹೋಗ್ತಾ ಇದೆ ಏನು ಕತೆ ಅಂತ ಮತ್ತೆ ಕೆಲಸ ಹೇಳಿದರು. ಸರಿ, ಒಂದು 3 ತಿಂಗಳು ಅದನ್ನು ಮಾಡಿದೆ. ಎಷ್ಟು ಆಡಿಯೋ ಹೋಯ್ತು, ಎಷ್ಟು ಕ್ಯಾಸೆಟ್ಸ್ ಹೋಯ್ತು, ಎಷ್ಟು ಸಿ ಡಿ ಹೋಯ್ತು, ಇದನ್ನೆಲ್ಲ ಅವ್ರು ರಿಪೋರ್ಟ್ ಕೊಟ್ಟು, ಅವಾಗ ಈ ಸೀರಿಯಲ್ಸು ಬೇರೆ ಜಾಸ್ತಿ ಸಿಗ್ತಾ ಇತ್ತು ನನಗೆ. ಸರ್ ಹಿಂಗೆ ನಾನು ಸೀರಿಯಲ್ಸ್ ಇರ್ತದೆ, ನಾನು ಹೋಗ್ತೇನೆ ಅಂತ. ಆಯಿತು, ಈಗ 3 ತಿಂಗಳು ನಿಭಾಯಿಸಿದ್ರಲ್ಲ, ಓಕೆ, ಇನ್ನೇನು ಜಾಸ್ತಿ ಮಾರ್ಕೆಟ್ ಇರಲ್ಲ, ನಡೆಯುತ್ತೆ ಅಂತ. ಸರಿ, ಬಂದು ಮತ್ತೆ ಯಥಾ ಪ್ರಕಾರ ಸೀರಿಯಲ್ಗಳಲ್ಲಿ ಮಾಡ್ಕೊಂಡಿದ್ದೆ. ಅವ್ರ 2ನೇ ಚಿತ್ರ ಅಹಂ ಪ್ರೇಮಾಸ್ಮಿ ಅಂತ ಒಂದು ಮಾಡಿದರು, ಬಾಲಾಜಿ ಅವ್ರನ್ನ. ಅದಕ್ಕೂ ಮತ್ತೆ ಕೆಲ್ಸಕ್ಕೆ ಕರೆದ್ರು. ಮತ್ತು ಹೋಗಿ ಆಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಚೇಂಜ್ ಮಾಡಿದರು. ಗೌರ್ಮೆಂಟ್ ಪರ್ಮಿಷನ್ಸು ಅದು ಇದು ಏನೇನಿದೆ, ಸ್ಟುಡಿಯೋದಲ್ಲಿ ಸೆಟ್ ಹಾಕ್ಸಿರ್ಬೇಕಾದ್ರೆ ಅಲ್ಲಿರೋದು, ಇವೆಲ್ಲ ಶುರು ಆಯಿತು. ಸರಿ, ಆ ಚಿತ್ರನೂ ಮಾಡಿದೆ.